ರಾಜ್ಯಪಾಲರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಆದ್ದರಿಂದ ಕಾನೂನು ಸಮರ ಸಾರೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯಪಾಲರು ಮಾಡಿದ ಒಂದೇ ಒಂದು ಎಡವಟ್ಟು ಸರ್ಕಾರಕ್ಕೆ ದೊಡ್ಡ ಅಸ್ತ್ರ ಆಗಲಿದೆ. ಜೈ ಹಿಂದ್, ಜೈ ಕರ್ನಾಟಕ. ವಿಧಾನಮಂಡಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡಿಲ್ಲ. ಬದಲಿಗೆ ಭಾಷಣವನ್ನ ಮಂಡಿಸಿ ವಿಧಾನಮಂಡಲದಿಂದ ನಿರ್ಗಮಿಸಿದ್ದಾರೆ. ಒಂದು ಸಾಲಿನ ಭಾಷಣವನ್ನ ಮಂಡಿಸಿ ರಾಜ್ಯಪಾಲರು ವಿಧಾನಮಂಡಲದಿಂದ ನಿರ್ಗಮಿಸಿದ್ರು. ಥಾವರ್ ಚಂದ್ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯಪಾಲರ ವಿರುದ್ಧ ಸಿದ್ದು ಸರ್ಕಾರದ ಸಮರ. ರಾಷ್ಟ್ರಪತಿ ಮೊರೆ ಹೋಗಲು ಸಚಿವ ಸಂಪುಟ ನಿರ್ಧಾರ. ರಾಜ್ಯಪಾಲರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರ ಸಾರಿದೆ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ನಡೆದಿದೆ. ಥಾವರ್ ಚಂದ್ ಗೆಹ್ಲೋಟ್ ಮಾಡಿದ ಒಂದೇ ಒಂದು ತಪ್ಪನ್ನ ಮುಂದಿಟ್ಟುಕೊಂಡು ಹೋರಾಡಲು ನಿರ್ಧರಿಸಲಾಗಿದೆ. ಟಾರ್ಗೆಟ್ ಗೆಹ್ಲೋಟ್. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿದೆ. ರಾಜ್ಯಪಾಲರ ಭಾಷಣದ ಬಳಿಕ ರಾಷ್ಟ್ರಗೀತೆ ಕಡ್ಡಾಯವಾಗಿ ಹಾಡಬೇಕು. ಆದರೆ ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕಾಯದೆ ಹೊರಟಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ರಾಜ್ಯಪಾಲರ ನಡೆ ಬಗ್ಗೆ ಕಾನೂನು ಸಲಹೆ ಪಡೆಯಲು ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಲು ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಬಗ್ಗೆಯೂ ಚರ್ಚೆ ನಡೆದಿದೆ. ಈ ವಿಚಾರ ಸುಲಭವಾಗಿ ಬಿಡಬಾರದೆಂದು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಸಂಘರ್ಷ ಶುರು ಮಾಡಿದ್ದಾರೆ. ರಾಜ್ಯಪಾಲರಿಂದಲೇ ಕಾರ್ಯಲೋಪ ಎಂಬ ವಾದ ಮಂಡಿಸೋಣ ಎಂದು ಸಚಿವರು ಹೇಳಿದ್ದಾರೆ. ರಾಷ್ಟ್ರಪತಿಗೆ ಪತ್ರ ಬರೆಯುವುದು ಬಿಡುವುದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಂಪುಟ ತೀರ್ಮಾನಿಸಿದೆ. ಪ್ರದೀಪ್ ಈಶ್ವರ್ಗೆ ಹಗ್ಗ ಕಟ್ಟಬೇಕು ಎಂದ ಸ್ಪೀಕರ್. ಒಂದ್ ಸೆಕೆಂಡ್ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡಬೇಕು ಕೊಡಿ ಸಭಾಧ್ಯಕ್ಷರೇ. ಬಿಜೆಪಿಯ ರೌಡಿಗಳು ರೋಡ್ ರೋಮಿಯೋಗಳು. ನಮ್ಮ ಹರಿಪ್ರಸಾದ್ ರವರ ಬಟ್ಟೆ ಹರಿದಿದ್ದಾರೆ. ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿಯವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಹ್ಯಾಸ್ ಎ ಪೇನ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಕೆರಳಿದೆ. ಅವರ ಹೋರಾಟ ಹೇಗಿರುತ್ತೆ, ಅದಕ್ಕೆ ಫಲ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಆದ್ದರಿಂದ ಕಾನೂನು ಸಮರ ಸಾರೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯಪಾಲರು ಮಾಡಿದ ಒಂದೇ ಒಂದು ಎಡವಟ್ಟು ಸರ್ಕಾರಕ್ಕೆ ದೊಡ್ಡ ಅಸ್ತ್ರ ಆಗಲಿದೆ. ಜೈ ಹಿಂದ್, ಜೈ ಕರ್ನಾಟಕ. ವಿಧಾನಮಂಡಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡಿಲ್ಲ. ಬದಲಿಗೆ ಭಾಷಣವನ್ನ ಮಂಡಿಸಿ ವಿಧಾನಮಂಡಲದಿಂದ ನಿರ್ಗಮಿಸಿದ್ದಾರೆ. ಒಂದು ಸಾಲಿನ ಭಾಷಣವನ್ನ ಮಂಡಿಸಿ ರಾಜ್ಯಪಾಲರು ವಿಧಾನಮಂಡಲದಿಂದ ನಿರ್ಗಮಿಸಿದ್ರು. ಥಾವರ್ ಚಂದ್ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯಪಾಲರ ವಿರುದ್ಧ ಸಿದ್ದು ಸರ್ಕಾರದ ಸಮರ.
ರಾಷ್ಟ್ರಪತಿ ಮೊರೆ ಹೋಗಲು ಸಚಿವ ಸಂಪುಟ ನಿರ್ಧಾರ. ರಾಜ್ಯಪಾಲರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರ ಸಾರಿದೆ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ನಡೆದಿದೆ. ತಾವರ್ ಚಂದ್ ಗೆಹ್ಲೋಟ್ ಮಾಡಿದ ಒಂದೇ ಒಂದು ತಪ್ಪನ್ನ ಮುಂದಿಟ್ಟುಕೊಂಡು ಹೋರಾಡಲು ನಿರ್ಧರಿಸಲಾಗಿದೆ. ಟಾರ್ಗೆಟ್ ಗೆಹ್ಲೋಟ್. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿದೆ. ರಾಜ್ಯಪಾಲರ ಭಾಷಣದ ಬಳಿಕ ರಾಷ್ಟ್ರಗೀತೆ ಕಡ್ಡಾಯವಾಗಿ ಹಾಡಬೇಕು. ಆದರೆ ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕಾಯದೆ ಹೊರಟಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ರಾಜ್ಯಪಾಲರ ನಡೆ ಬಗ್ಗೆ ಕಾನೂನು ಸಲಹೆ ಪಡೆಯಲು ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಲು ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಬಗ್ಗೆಯೂ ಚರ್ಚೆ ನಡೆದಿದೆ. ಈ ವಿಚಾರ ಸುಲಭವಾಗಿ ಬಿಡಬಾರದೆಂದು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಸಂಘರ್ಷ ಶುರು ಮಾಡಿದ್ದಾರೆ. ರಾಜ್ಯಪಾಲರಿಂದಲೇ ಕಾರ್ಯಲೋಪ ಎಂಬ ವಾದ ಮಂಡಿಸೋಣ ಎಂದು ಸಚಿವರು ಹೇಳಿದ್ದಾರೆ. ರಾಷ್ಟ್ರಪತಿಗೆ ಪತ್ರ ಬರೆಯುವುದು ಬಿಡುವುದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಂಪುಟ ತೀರ್ಮಾನಿಸಿದೆ. ಪ್ರದೀಪ್ ಈಶ್ವರ್ಗೆ ಹಗ್ಗ ಕಟ್ಟಬೇಕು ಎಂದ ಸ್ಪೀಕರ್. ಒಂದ್ ಸೆಕೆಂಡ್. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡಬೇಕು ಕೊಡಿ ಸಭಾಧ್ಯಕ್ಷರೇ. ಬಿಜೆಪಿಯ ರೌಡಿಗಳು ರೋಡ್ ರೋಮಿಯೋಗಳು. ನಮ್ಮ ಹರಿಪ್ರಸಾದ್ ರವರ ಬಟ್ಟೆ ಹರಿದಿದ್ದಾರೆ. ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿಯವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಕೆರಳಿದೆ. ಅವರ ಹೋರಾಟ ಹೇಗಿರುತ್ತೆ, ಅದಕ್ಕೆ ಫಲ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಆದ್ದರಿಂದ ಕಾನೂನು ಸಮರ ಸಾರೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯಪಾಲರು ಮಾಡಿದ ಒಂದೇ ಒಂದು ಎಡವಟ್ಟು ಸರ್ಕಾರಕ್ಕೆ ದೊಡ್ಡ ಅಸ್ತ್ರ ಆಗಲಿದೆ. जय हिंद, जय कर्नाटक। ವಿಧಾನಮಂಡಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡಿಲ್ಲ. ಬದಲಿಗೆ ಭಾಷಣವನ್ನ ಮಂಡಿಸಿ ವಿಧಾನಮಂಡಲದಿಂದ ನಿರ್ಗಮಿಸಿದ್ದಾರೆ. ಒಂದು ಸಾಲಿನ ಭಾಷಣವನ್ನ ಮಂಡಿಸಿ ರಾಜ್ಯಪಾಲರು ವಿಧಾನಮಂಡಲದಿಂದ ನಿರ್ಗಮಿಸಿದ್ರು. ತಾವರ್ ಚಂದ್ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯಪಾಲರ ವಿರುದ್ಧ ಸಿದ್ದು ಸರ್ಕಾರದ ಸಮರ. ರಾಷ್ಟ್ರಪತಿ ಮೊರೆ ಹೋಗಲು ಸಚಿವ ಸಂಪುಟ ನಿರ್ಧಾರ. ರಾಜ್ಯಪಾಲರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರ ಸಾರಿದೆ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ನಡೆದಿದೆ. ತಾವರ್ ಚಂದ್ ಗೆಹ್ಲೋಟ್ ಮಾಡಿದ ಒಂದೇ ಒಂದು ತಪ್ಪನ್ನ ಮುಂದಿಟ್ಟುಕೊಂಡು ಹೋರಾಡಲು ನಿರ್ಧರಿಸಲಾಗಿದೆ. ಟಾರ್ಗೆಟ್ ಗೆಹ್ಲೋಟ್. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿದೆ.
ರಾಜ್ಯಪಾಲರ ಭಾಷಣದ ಬಳಿಕ ರಾಷ್ಟ್ರಗೀತೆ ಕಡ್ಡಾಯವಾಗಿ ಹಾಡಬೇಕು. ಆದರೆ ರಾಜ್ಯಪಾಲರು ರಾಷ್ಟ್ರಗೀತೆಗೂ ಕಾಯದೆ ಹೊರಟಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ರಾಜ್ಯಪಾಲರ ನಡೆ ಬಗ್ಗೆ ಕಾನೂನು ಸಲಹೆ ಪಡೆಯಲು ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಲು ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಬಗ್ಗೆಯೂ ಚರ್ಚೆ ನಡೆದಿದೆ. ಈ ವಿಚಾರ ಸುಲಭವಾಗಿ ಬಿಡಬಾರದೆಂದು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಸಂಘರ್ಷ ಶುರು ಮಾಡಿದ್ದಾರೆ. ರಾಜ್ಯಪಾಲರಿಂದಲೇ ಕಾರ್ಯಲೋಪ ಎಂಬ ವಾದ ಮಂಡಿಸೋಣ ಎಂದು ಸಚಿವರು ಹೇಳಿದ್ದಾರೆ. ರಾಷ್ಟ್ರಪತಿಗೆ ಪತ್ರ ಬರೆಯುವುದು ಬಿಡುವುದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಂಪುಟ ತೀರ್ಮಾನಿಸಿದೆ. ಪ್ರದೀಪ್ ಈಶ್ವರ್ಗೆ ಹಗ್ಗ ಕಟ್ಟಬೇಕು ಎಂದ ಸ್ಪೀಕರ್. ಒಂದ್ ಸೆಕೆಂಡ್ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡಬೇಕು ಕೊಡಿ ಸಭಾಧ್ಯಕ್ಷರೇ. ಬಿಜೆಪಿಯ ರೌಡಿಗಳು ರೋಡ್ ರೋಮಿಯೋಗಳು. ನಮ್ಮ ಹರಿಪ್ರಸಾದ್ ರವರ ಬಟ್ಟೆ ಹರಿದಿದ್ದಾರೆ. ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿಯವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಕೆರಳಿದೆ. ಅವರ ಹೋರಾಟ ಹೇಗಿರುತ್ತೆ, ಅದಕ್ಕೆ ಫಲ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.